ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ಇಕ್ವಿಟಿ ಮತ್ತು ಡೆರಿವಿಟಿವ್ಸ್ನಲ್ಲಿ ಟ್ರೇಡಿಂಗ್ ಮಾಡ್ತೀರಾ ಅವರಿಗೆಲ್ಲ ಒಂದು ಮುಖ್ಯವಾದ ವಿಷಯ ಏನು ಗೊತ್ತಾಗಬೇಕು ಅಂತಂದರೆ ಟ್ರೆಂಡನ್ನು ಐಡೆಂಟಿಫೈ ಮಾಡೋದು. ಸೊ ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡೋದು ಕಲ್ತ್ಕೊಂಡ್ರೆ ಆಗ ನಮಗೆ ಟ್ರೇಡಿಂಗ್ನಲ್ಲಿ ಪ್ರಾಫಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಟ್ರೇಡಿಂಗ್ನಲ್ಲಿ ಪ್ರಾಫಿಟ್ ಮಾಡೋಕ್ಕೆ ಮೇನ್ ಬೇಕಾಗಿರುವಂಥದ್ದೇ ಟ್ರೆಂಡ್. ಸೊ ಟ್ರೆಂಡನ್ನು ಐಡೆಂಟಿಫೈ ಮಾಡೋದು ಹೇಗೆ ನೋಡೋಣ ಬನ್ನಿ. ಸೊ ಮೊದಲಿಗೆ ನಾನು ಮಾರ್ಕೆಟ್ಸಲ್ಲಿ ನಿಫ್ಟಿ 50ನ ಓಪನ್ ಮಾಡ್ತಾಯಿದ್ದೀನಿ. ಸೊ ನಿಫ್ಟಿ 50 ಓಪನ್ ಮಾಡಿ ಈ ನಿಫ್ಟಿ 50ಯ ಚಾರ್ಟ್ಸ್ನ ಓಪನ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಧನ್ ಡಿಮ್ಯಾಟ್ ಅಕೌಂಟ್. ಓಕೆ, ನಾನೀಗ ಒಂದು 5 ಮಿನಿಟ್ಸ್ ಟೈಮ್ ಫ್ರೇಮ್ನಲ್ಲಿ ಟ್ರೆಂಡನ್ನು ಐಡೆಂಟಿಫೈ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಒಂದು ಓಪನ್ ಕ್ಯಾಂಡಲಿಂದ ಈಗ ಕರೆಂಟ್ ಕ್ಯಾಂಡಲ್ ಏನಿದೆ ಅಲ್ಲಿ ತನಕ ನಾನೊಂದು ರಿಗ್ರೆಷನ್ ಟ್ರೆಂಡನ್ನು ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ರಿಗ್ರೆಷನ್ ಟ್ರೆಂಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಓಪನಿಂಗ್ ಕ್ಯಾಂಡಲ್ ಮತ್ತು ಲಾಸ್ಟ್ ಟ್ರೇಡಿಂಗ್ ಕ್ಯಾಂಡಲ್, ಅದರ ಹಿಂದಿನ ಒಂದು ಕ್ಯಾಂಡಲ್ಗೆ ನಾನೀಗ ಲೈನ್ಸ್ಗಳನ್ನು ಕನೆಕ್ಟ್ ಮಾಡಿದ್ದೀನಿ. ಈಗ ನನಗೆ ಈ ರಿಗ್ರೆಷನ್ ಟ್ರೆಂಡಿಂದ ಏನು ಐಡೆಂಟಿಫೈ ಆಗ್ತಾಯಿದೆ ಅಂತಂದರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ. ರೈಟ್. ಸೊ ಇದು ಯಾವ ರೀತಿ ಮಾರ್ಕೆಟು ಈ ಒಂದು ಟ್ರೆಂಡನ್ನು ರೆಸ್ಪೆಕ್ಟ್ ಮಾಡ್ತಿದೆ ಅಂತಂದರೆ ಮಾರ್ಕೆಟ್, ಸೊ ನೋಡಿ ಇದು ನಮಗೆ ಟಾಪ್, ಇದು ನಮಗೆ ಬಾಟಮ್ ಆಗಿರುತ್ತೆ. ಈಗ ಸೊ ಈಗ ನೋಡಿ ಟಾಪಲ್ಲಿ ಫಸ್ಟ್ ಮೊದಲನೇ ಕ್ಯಾಂಡಲ್ನ ಒಂದು ಹೈಗೆ ಇಲ್ಲಿ ಒಂದು ನಮಗೆ ರೆಸಿಸ್ಟೆನ್ಸ್ ಲೈನ್ ಇದೆ. ಹಾಗೆಯೇ ಈ ಲೋನಲ್ಲೂ ಕೂಡ ನಮಗೆ ಎಲ್ಲಿಂದ ಮಾರ್ಕೆಟ್ ಮತ್ತೆ ಸಪೋರ್ಟ್ ತೊಗೊಂಡಿದೆಯಲ್ಲ ಅಲ್ಲಿ ನಮಗೆ ಒಂದು ಸಪೋರ್ಟ್ ಲೈನ್ ಇದೆ. ಮಾರ್ಕೆಟ್ ಮೇಲಿಂದ ಈ ಒಂದು ಸಪೋರ್ಟ್ ಲೈನ್ಗೆ ಬಂದು ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲೆ ಹೋಗಿ ಇಲ್ಲಿಂದ ಮಾರ್ಕೆಟ್ ಮತ್ತೆ ಈಗ ಕೆಳಗಡೆ ಬಂದು ಇಲ್ಲಿ ಮತ್ತೆ ಮಾರ್ಕೆಟು ಇಲ್ಲಿ ಯಾವ ರೀತಿ ಒಂದು ಸಪೋರ್ಟ್ ಜನ್ರೇಟ್ ಮಾಡಿತ್ತು ಅದೇ ರೀತಿ ಇಲ್ಲಿ ಒಂದು ಸಪೋರ್ಟ್ ಕ್ರಿಯೇಟ್ ಮಾಡ್ತಾಯಿದೆ ಮಾರ್ಕೆಟ್. ಸೊ ಇಲ್ಲಿಂದ ಮಾರ್ಕೆಟ್ ಈಗ ಮೇಲೆ ಹೋಗಬೇಕು. ಸೊ ಆ್ಯಸ್ ಪರ್ ದಿ ಟ್ರೆಂಡ್ ಪ್ರಕಾರ. ಓಕೆ, ಸೊ ಈಗ ಮಾರ್ಕೆಟ್ ಮೇಲೆ ಹೋಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? ಸೊ ಇದಕ್ಕೆ ನಾವೀಗ RSIನ ಯೂಸ್ ಮಾಡಬೇಕಾಗತ್ತೆ. RSI ಯೂಸ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಮಾರ್ಕೆಟಲ್ಲಿ ಎಷ್ಟು ಸ್ಟಾಕುಗಳು ಬೈ ಆಗಿದೆ ಮತ್ತು ಸೆಲ್ ಆಗಿದೆ ಅಂತ ಗೊತ್ತಾಗುತ್ತೆ. ರೈಟ್, ಈಗ ನಾನು RSI ಹಾಕಿದ್ದೀನಿ. ಸೊ RSI ಏನು ಹೇಳುತ್ತೆ ಅಂತಂದರೆ RSI ಎಬವ್ 50. ಸೊ ಈ ಸೆಂಟ್ರಲ್ಲಿ ಕಾಣಿಸ್ತಾ ಇರೋ ಬ್ಲೂ ಕಲರ್ ಲೈನ್ ಏನಿದೆ ಅದು 50 ಲೈನ್ನ ಇಂಡಿಕೇಟ್ ಮಾಡುತ್ತೆ. ಮತ್ತು ಈ ಮೇಲ್ಗಡೆ ಕಾಣಿಸ್ತಾ ಇರೋದು 70, ಕೆಳಗಡೆ ಕಾಣಿಸ್ತಾ ಇರೋದು 30. ಸೊ ಈ ಮೂರು ಕಾಂಬಿನೇಷನ್ ಏನಿದೆ ಅಂತಂದರೆ ಯಾವಾಗ RSI 50 ಮೇಲ್ಗಡೆ ಟ್ರೇಡ್ ಮಾಡುತ್ತೆ ಆಗ ನಮಗೆ ಬುಲಿಶ್ ಟ್ರೆಂಡ್ ಇರುತ್ತೆ. ಸೊ ಇದನ್ನು ನಾವೀಗ ಕನ್ಫರ್ಮ್ ಮಾಡ್ಕೊಳ್ಳೋಣ. ರೈಟ್. ಸೊ ಇದನ್ನು ಸ್ವಲ್ಪ ಜೂಮ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು ಇಲ್ಲಿ RSI ಕೂಡ ಇಲ್ಲಿ ನನಗೆ RSI 50 ಮೇಲ್ಗಡೆ ಕ್ರಾಸ್ ಓವರ್ ಆಗಿದೆ. ಅಲ್ಲಿ ಕ್ರಾಸ್ ಓವರ್ ಆಗ್ತಿದ್ದ ಹಾಗೆ ಇಲ್ಲಿ ನನಗೆ ಮಾರ್ಕೆಟಲ್ಲಿ ಒಂದು ಅಪ್ ಟ್ರೆಂಡ್ ಮೂಮೆಂಟ್ ನೋಡೋದಕ್ಕೆ ಕಾಣಿಸ್ತದೆ. ಅದೇ ರೀತಿ ಯಾವಾಗ ಮತ್ತೆ ಮಾರ್ಕೆಟು ಸೊ ಇಲ್ಲಿ ನಿಯರೆಸ್ಟು 70 ಅಥವಾ 70 ಹತ್ತಿರ ಬಂದಾಗ ಮಾರ್ಕೆಟ್ ಅದು ಓವರ್ ಬಾಟ್ ಆಗಿರುತ್ತೆ. ಆಗ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ ಮತ್ತೆ 30ಗೆ ಬರುತ್ತೆ. ನೋಡಿ ಇಲ್ಲಿ ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬಂದಿದೆ. ಸೊ ಇಲ್ಲಿಂದ ಯಾವ ರೀತಿ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದಿದೆ ಅದೇ ರೀತಿ ನಮ್ಮ RSI ಕೂಡ ಈ ಒಂದು ಝೋನಿಂದ ಕೆಳಗಡೆ ಬಂದಿದೆ. ಸೊ ನಾವು ಬೈ ಮಾಡಬೇಕು ಅಂತಂದರೆ RSI 30ನಲ್ಲಿ ಇರಬೇಕು, ಮತ್ತು ಸೆಲ್ ಮಾಡಬೇಕು ಅಂತಂದರೆ RSI 70ನಲ್ಲಿ ಇರಬೇಕು. ಈ 30 ಮತ್ತು 70 ಏನು ಮಾಡುತ್ತೆ ಅಂದರೆ ಓವರ್ ಬಾಟ್ ಓವರ್ ಸೋಲ್ಡ್ ಇದನ್ನು ಇಂಡಿಕೇಟ್ ಮಾಡುತ್ತೆ. ಈಗ ಅದರ ಪ್ರಕಾರ ನಾವು ನೋಡ್ತಾ ಇದ್ದೀವಿ ಈ ಒಂದು ಟ್ರೆಂಡ್ ಲೈನ್ ಏನಿದೆ ಅದೇ ಪ್ರಕಾರನೇ ನಮಗೆ RSI ಕೂಡ ಇಲ್ಲಿ ವರ್ಕ್ ಆಗ್ತಾಯಿದೆ. ಸೊ ಟ್ರೆಂಡನ್ನು ಮಾರ್ಕೆಟ್ ಫಾಲೋ ಮಾಡ್ತಾಯಿದೆ.
ಈಗ ನಮಗೆ ಒಂದು ಬಿಯರಿಶ್ ನೋಡಬೇಕು ಅಂತಂದರೆ ಈ ಒಂದು ಟ್ರೆಂಡ್ ಲೈನ್ ಏನಿದೆ, ಈ ಒಂದು ಟ್ರೆಂಡ್ ಲೈನ್ಗೆ ಏನು ಸಪೋರ್ಟ್ ತೊಗೊಳ್ತಾ ಇದೆ ಮಾರ್ಕೆಟು, ಇದು ನಮ್ಮ ಸಪೋರ್ಟ್ ಲೈನ್ ಆಗಿದೆ. ಒಂದು ವೇಳೆ ಇದರ ಕೆಳಗಡೆ ಪ್ರೈಸ್ ಟ್ರೇಡ್ ಆಗ್ತಾಯಿದ್ರೆ, ಒಂದು ವೇಳೆ ಅದು ಅಲ್ಲಿ ಸಸ್ಟೇನ್ ಆದರೆ ಕನ್ಫರ್ಮ್ ಅಂದ್ಕೊಳ್ಳಿ ಇದು 100% ಬಿಯರ್ ಆಗಿರುತ್ತೆ ಅಂತ. ಈಗ ನೆಕ್ಸ್ಟ್ RSIಯಿಂದನೂ ಕೂಡ ನಮಗೆ ಗೊತ್ತಾಗ್ತಾಯಿದೆ. ಈಗ ನಮಗೆ ಮಾರ್ಕೆಟು ಆಲ್ರೆಡಿ ಓವರ್ ಬಾಟ್ ಆಗಿತ್ತು, ಹಾಗಾಗಿ ನೆಕ್ಸ್ಟ್ ಈಗ ಓವರ್ ಸೋಲ್ಡ್ಗೆ ಬಂದಿತ್ತು. ಪ್ರೈಸು ನಮಗೆ ಮತ್ತೆ ಇಲ್ಲಿ ಒಂದು 40 ರೂಪೀಸ್ 40 ತನಕ ಬಂದು ಮತ್ತೆ ಇಲ್ಲಿಂದ ಮತ್ತೆ ಮಾರ್ಕೆಟು ವಾಪಸ್ ಹೋಗ್ತಾಯಿದೆ. ಸೊ RSI ಪ್ರಕಾರ ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ನನಗೆ ಇನ್ಸೈಟ್ ಬೇಕು. ಸೊ RSI ಅಂತ ನನಗೀಗ ಗೊತ್ತಾಗ್ತಾ ಇದೆ ಮಾರ್ಕೆಟಿಗೆ ನ್ಯೂಟ್ರಲ್ ಇದೆ, 40-50 ರೇಂಜಲ್ಲಿದೆ ಅಂತಂದರೆ ಮಾರ್ಕೆಟಿಗೆ ಒಂದು ನ್ಯೂಟ್ರಲಲ್ಲಿದೆ. ಸೊ ಅದರ ಪ್ರಕಾರನೇ ಇಲ್ಲಿ ನಾವು ಮಾರ್ಕೆಟಲ್ಲಿ ನೋಡ್ಬೋದು ಸೈಡ್ ವೇ ಆಗಿದೆ. ಈಗ ನಮಗೆ ಮೇಲಾದರೂ ಹೋಗಬೇಕು ಅಥವಾ ಕೆಳಗಾದರೂ ಬರಬೇಕು. ಸೊ ಈಗ ಮೇಲ್ಗಡೆ ಹೋಗಬೇಕು ಅನ್ನೋದಕ್ಕೆ RSIನಲ್ಲಿ ನಮಗೆ ಚಾನ್ಸಸ್ ಅಂತೂ ಇದೆ, ಯಾಕಂದರೆ ಮಾರ್ಕೆಟ್ ಈಗ 70ಇಂದ 30-40 ರೇಂಜಿಗೆ ಬಂದಿದೆ. ಇಲ್ಲಿಂದ ಮತ್ತೆ ಮಾರ್ಕೆಟಿಗೆ ರಿವರ್ಸ್ ಆಗ್ತದೆ. ಸೊ ಅದ್ರ ಪ್ರಕಾರನೇ ಪ್ರೈಸ್ ಕೂಡ ಆ್ಯಕ್ಟ್ ಮಾಡ್ತಾಯಿದೆ. ಇದ್ರ ಜೊತೆಗೆ ನಾನು ಇನ್ನೊಂದು ಇಂಡಿಕೇಟರ್ನ ಆ್ಯಡ್ ಮಾಡ್ಕೊಳ್ತೀನಿ, MACD ಮೂವಿಂಗ್ ಆ್ಯಾವ್ರೇಜ್ MACD ಕನ್ವರ್ಜೆನ್ಸ್ ಡೈವರ್ಷನ್ ಅಂತ. ಸೊ ಈಗ ನೋಡಿ ಇದು ನನಗೆ MACD ಯಾವ ರೀತಿ ಐಡೆಂಟಿಫೈ ಮಾಡುತ್ತೆ ಟ್ರೆಂಡನ್ನು ಅಂತಂದರೆ, ನೋಡಿ ಯಾವ ರೀತಿ RSI 70ಇಂದ 30 ಲೆವೆಲಿಗೆ ಬರ್ತಾಯಿದೆ, ಅದೇ ರೀತಿ MACD ಕೂಡ ಈ ಬ್ಲೂ ಲೈನು ಮತ್ತು ಆರೆಂಜ್ ಲೈನು ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಓಕೆ, ಸೊ ಈಗ ನೋಡಿ ಇದೇನು MACD ಇದೆ, ಯಾವಾಗ ನಮಗೆ ಬ್ಲೂ ಲೈನ್ ಇದೆಯಲ್ಲ ಈ ಆರೆಂಜ್ ಲೈನ್ನ ಕ್ರಾಸ್ ಓವರ್ ಮಾಡುತ್ತೆ ಈ ರೀತಿ, ಆಗ ನಮಗೆ ಮಾರ್ಕೆಟು ಬುಲಿಶ್ ಅಂತ ಕನ್ಫರ್ಮ್ ಮಾಡುತ್ತೆ. ಯಾವಾಗ ಅದೇ ನಮ್ಮ ಬ್ಲೂ ಲೈನು ಈ ಆರೆಂಜ್ ಲೈನನ್ನು ಕ್ರಾಸ್ ಓವರ್ ಆಗಿ ಡೌನ್ಗಡೆ ಬರುತ್ತೆ, ಆವಾಗ ಅದು ನಮಗೆ ಬಿಯರಿಶ್ ಅಂತ ಕನ್ಫರ್ಮ್ ಮಾಡುತ್ತೆ. ಸೊ ಈಗ ಓವರಾಲ್ ಆಗಿ ನಾವು RSI ಮತ್ತು MACD ಈ ಎರಡನ್ನೂ ಕಂಬೈನ್ ಮಾಡಿ ಚೆಕ್ ಮಾಡಿದಾಗ ನೋಡಿ ನಮಗೆ ಈಗ ಈ ಬ್ಲೂ ಕಲರ್ ಲೈನ್ ಇದೆ, ಆರೆಂಜ್ ಕಲರ್ ಲೈನ್ ಮೇಲ್ಗಡೆ ಕ್ರಾಸ್ ಓವರ್ಗೆ ಇನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸೊ ಹಾಗಿದ್ರೆ ಈಗ ನಮಗೆ ಬೈ ಮಾಡೋದಕ್ಕೋಸ್ಕರ ಒಂದು ಅಪಾರ್ಚುನಿಟಿ ಅಂತೂ ಇದೆ MACD ಪ್ರಕಾರ. ಸೊ ಇಲ್ಲಿಂದ ಇದು ಈಗ ಮರ್ಜ್ ಆಗಿ ಮೇಲೆ ಹೋಗುತ್ತೆ MACD. ಸೊ RSI ನೋಡೋದಾದರೆ RSI ನಮಗೆ ಇನ್ನೂ ಸ್ವಲ್ಪ ಕೆಳಗಡೆ ಬಂದರೂ ಕೂಡ ನೋ ಪ್ರಾಬ್ಲಮ್. ಸೊ ಇಲ್ಲಿ ನಮಗೆ ಮಾರ್ಕೆಟ್ ಒಂದು ಸಪೋರ್ಟ್ ಕ್ರಿಯೇಟ್ ಮಾಡಿದೆ. ಈಗ ನಮಗೆ RSI ಪ್ರಕಾರನೂ ಕೂಡ ಒಂದು ಬೈ ಅಪಾರ್ಚುನಿಟಿ ಕಾಣಿಸ್ತಾ ಇದೆ. ಸೊ ಬುಲಿಶ್ ಅಂತ ನಮಗೆ ತೋರಿಸ್ತಾ ಇದೆ. ಓಕೆ, ಸೊ ಈಗ ನಮ್ಮ ಟ್ರೆಂಡ್ ಪ್ರಕಾರ ಕೂಡ ಮಾರ್ಕೆಟು ಟ್ರೆಂಡಲ್ಲಿ ಸಪೋರ್ಟ್ ತೊಗೊಳ್ತಾ ಇದೆ, ಮೇಲೆ ಹೋಗೋದಕ್ಕೆ ಮಾರ್ಕೆಟು ಅಪ್ರೋಚ್ ಮಾಡ್ತಿದೆ. ಓಕೆ, ಸೊ ಇದು ಎರಡಾಯಿತು. ಈಗ ಇದ್ರ ಜೊತೆಗೆ ನನಗೆ ಇನ್ನೊಂದು ಇಂಡಿಕೇಟರ್ಗಳನ್ನು ನಾನು ಯೂಸ್ ಮಾಡ್ತೀನಿ. ಸೊ ಒಂದು ಸೂಪರ್ ಟ್ರೆಂಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೂಪರ್ ಟ್ರೆಂಡ್ಗೆ ನಾನು ಇದು ಸೆಟ್ಟಿಂಗ್ನ ಚೇಂಜ್ ಮಾಡಬೇಕು. ನಾವು 20/2 ಹಾಕ್ಕೊಳ್ಳಿ. ಓಕೆ, ಸೊ 20/2 ಹಾಕ್ಕೊಂಡಾಗ ಈಗ ನೋಡಿ ನನಗೆ ಯಾವಾಗ ನನಗೆ ಸೂಪರ್ ಟ್ರೆಂಡ್ ಮೇಲ್ಗಡೆ ಟ್ರೇಡ್ ಆಗುತ್ತೆ ಪ್ರೈಸ್, ಯಾವಾಗ ಸೂಪರ್ ಟ್ರೆಂಡ್ ಮೇಲ್ಗಡೆ ಟ್ರೇಡ್ ಆಗುತ್ತೆ ಅದು ನನಗೆ ಅಪ್ ಟ್ರೆಂಡ್ ಅಂತ ಸೂಚಿಸುತ್ತೆ. ಯಾವಾಗ ಸೂಪರ್ ಟ್ರೆಂಡ್ ಕೆಳಗಡೆ ಟ್ರೇಡ್ ಆಗುತ್ತೆ ಆಗ ಅದು ಡೌನ್ ಟ್ರೆಂಡ್ ಅಂತ ಸೂಚಿಸುತ್ತೆ. ಸೊ ಈಗ ಬನ್ನಿ ಹಾಗಿದ್ರೆ ನೋಡೋಣ. ಈಗ ನಮಗೆ ಈ ಸೂಪರ್ ಟ್ರೆಂಡಲ್ಲಿ ನಮಗೆ 2 ಕಲರ್ ಐಡೆಂಟಿಫೈ ಆಗುತ್ತೆ. ಒಂದು ಬಂದು ಗ್ರೀನ್, ಇನ್ನೊಂದು ರೆಡ್. ಈಗ ಗ್ರೀನ್ ಕಲರ್ ಏನಿದೆ ಅದು ಈಗ ಟರ್ನ್ ಆಗಿ ರೆಡ್ ಕಲರ್ ಆಗಿದೆ. ಸೊ ಓವರ್ ಬಾಟ್ ಆಗಿರೋದಕ್ಕೆ ಮಾರ್ಕೆಟಲ್ಲಿ ಈಗ ಸೆಲ್ಲಿಂಗ್ ನಡೀತಿದೆ. ಈಗ ನಮಗೆ ಒಂದು ಒಳ್ಳೆ ಬೈಯಿಂಗ್ ಅಪರ್ಚುನಿಟಿನ ನಾವು ನೋಡಬೇಕು ಅಂತಂದರೆ, ಒಂದು ಬುಲಿಶ್ ಮೂಮೆಂಟ್ನ ನಾವು ನೋಡಬೇಕು ಅಂತಂದರೆ, ಸೊ ಇದ್ರ ಜೊತೆಗೆ ನಾನು ಇನ್ನೂ ಒಂದು ಇಂಡಿಕೇಟರ್ನ ಆ್ಯಡ್ ಮಾಡ್ತೀನಿ. ಸೊ ಅದು ಬಂದು EMA ಆ್ಯಡ್ ಮಾಡ್ತೀನಿ. ಓಕೆ, ಮೂವಿಂಗ್ ಆ್ಯಾವ್ರೇಜ್ ಎಕ್ಸ್ಪೊನೆನ್ಷಿಯಲ್ ಅಂತ. ಸೊ ಇಲ್ಲಿ ನಾನು 20
EMIನ ಆ್ಯಡ್ ಮಾಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಥಿಕ್ನೆಸ್ನ ಬೋಲ್ಡ್ ಮಾಡಿ ಓಕೆ ಕೊಡ್ತೀನಿ. ಇದು ನನ್ನ ಒಂದು 20 EMI ಇಂಡಿಕೇಟರ್. ಸೊ ಈಗ ನೋಡಿ, ಮಾರ್ಕೆಟ್ ಈಗ 20 EMI ಕೆಳಗಡೆ ಟ್ರೇಡ್ ಆಗ್ತಾಯಿದೆ ಅಂತಂದರೆ ಇದನ್ನು ಬಿಯರಿಶ್ ಅಂತ ಹೇಳ್ತೀವಿ. ಸೊ ಓವರಾಲ್ ಆಗಿ ಈಗ ನಮಗೆ ಮಾರ್ಕೆಟಲ್ಲಿ ಸಿಚುವೇಶನ್ ಹೇಗಿದೆ ಅಂತಂದರೆ, ಇಷ್ಟೆಲ್ಲ ಇಂಡಿಕೇಟರ್ಗಳನ್ನ ನಾವು ಆ್ಯಡ್ ಮಾಡಿದಾಗ ನಮಗೆ 20 EMI ಕೆಳಗಡೆ ಟ್ರೇಡ್ ಮಾಡ್ತಾ ಇದೆ, ಬಿಯರಿಶ್ ಸಿಗ್ನಲ್. 50 EMI ಕೆಳಗಡೆ ಟ್ರೇಡ್ ಆಗ್ತಾ ಇದೆ, ಬಿಯರಿಶ್ ಸಿಗ್ನಲ್. MACD 0 ಲೆವೆಲ್ನಿಂದ ಕೆಳಗಡೆ ಟ್ರೇಡ್ ಆಗ್ತಾ ಇದೆ, ಬಿಯರಿಶ್. ಸೊ ಈಗ ನಮಗೆ ಟ್ರೆಂಡ್ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಯಿತು. ಈಗ ನಮಗೆ RSI ಕೂಡ ಬಿಯರಿಶ್, MACD ಕೂಡ ಬಿಯರಿಶ್, EMI ಕೂಡ ಬಿಯರಿಶ್, ಸೂಪರ್ ಟ್ರೆಂಡ್ ಕೂಡ ಬಿಯರಿಶ್, ಇಷ್ಟೆಲ್ಲ ತೋರಿಸ್ತಾ ಇದೆ. ಸೊ ಹಾಗಿದ್ರೆ ಈಗ ಮಾರ್ಕೆಟಲ್ಲಿ ಏನಾಗಬೇಕು, ಫಾಲಿಂಗ್ ಬರಬೇಕು. ನೋಡಿ, ಮಾರ್ಕೆಟಲ್ಲಿ ನಾವೀಗ ಟ್ರೆಂಡ್ ಐಡೆಂಟಿಫೈ ಮಾಡಿದ್ವಿ, ಅದೇ ಪ್ರಕಾರನೇ ಮಾರ್ಕೆಟ್ ಈಗ ಫಾಲ್ ಆಗ್ತಾಯಿದೆ, ಟ್ರೆಂಡ್ ಲೈನಿಂದ ಆಚೆ ಬಂತು. ಸೊ ಈಗ ನಾವು ಈ ರೀತಿ ಒಂದು ಟ್ರೆಂಡನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ನಮಗೆ ಬೆಸ್ಟ್ ಬೈಯಿಂಗ್ ಅಪರ್ಚುನಿಟಿ ಯಾವಾಗ ಸಿಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ನಮಗೆ ಎಲ್ಲ ಕಂಡೀಷನ್ಗಳು ಒಟ್ಟಿಗೆ ಮ್ಯಾಚ್ ಆಗಬೇಕು. ಅದು ಹೇಗೆ ಅಂತಂದರೆ, ನೋಡಿ ಸ್ವಲ್ಪ ಬ್ಯಾಕ್ ಬರ್ತೀನಿ, ಅದು ಬುಲಿಶ್ ಮೂಮೆಂಟ್ ಇದ್ದಾಗ ನಮಗೆ ಕಂಡೀಷನ್ ಯಾವ ರೀತಿ ಒಂದು ಮ್ಯಾಚ್ ಆಗುತ್ತೆ ಅಂತ. ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು, MACD ಬಂದು ಬ್ಲೂ ಲೈನು ಆರೆಂಜ್ ಲೈನನ್ನು ಕ್ರಾಸ್ ಓವರ್ ಮಾಡ್ತಾಯಿದೆ. ಸೊ ಫಸ್ಟ್ ಬುಲಿಶ್ ಸಿಗ್ನಲ್ ಕೊಡ್ತು. ಇಲ್ಲಿ ನಮಗೆ RSI MACDಗಿಂತ ಮುಂಚೆನೇ 30, RSI 30ಇಂದ ಮೇಲೆ ಹೋಗ್ತಾ ಇದೆ. ಸೊ ಇದು ಕೂಡ ನಮಗೆ ಬುಲಿಶ್ ಸಿಗ್ನಲ್, ಇಲ್ಲಿಂದ ರಿವರ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ನನಗೆ ಪ್ರೈಸು ಸೂಪರ್ ಟ್ರೆಂಡ್ ಲೈನ್ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ, ಮತ್ತು ಸೂಪರ್ ಟ್ರೆಂಡ್ ನಮಗೆ ಸಿಗ್ನಲ್ ಕೂಡ ಇದೆ, ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋದಕ್ಕೆ. ಇದು ಕೂಡ ಬುಲಿಶ್ ಕನ್ಫರ್ಮೇಷನ್. ಪ್ಲಸ್ ನನಗೆ EMI 20 ಏನಿದೆ ಅದರ ಮೇಲ್ಗಡೆ ಪ್ರೈಸು ಟ್ರೇಡ್ ಆಗ್ತಾ ಇದೆ. ಸೊ ಈ ರೀತಿಯ ಕನ್ಫರ್ಮೇಷನ್ ನಮಗೆ ಇದ್ದಾಗ ನಾವು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಬಹುದು, ಆಗ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಯಾವಾಗಲೂ ಸ್ಟಾಪ್ ಲಾಸನ್ನು ನೀವು ತುಂಬ ಚೆನ್ನಾಗಿ ಕಲ್ತಿರಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮಾರ್ಕೆಟ್ನಲ್ಲಿ ನೀವು ಪ್ರಾಫಿಟ್ ಮಾಡದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಕ್ಯಾಪಿಟಲ್ನ ನೀವು ಸೇವ್ ಮಾಡಬೇಕು. ಅದೇ ಮೇನ್ ಇರೋದಿಲ್ಲ. ಕ್ಯಾಪಿಟಲ್ ಸೇವ್ ಮಾಡಬೇಕು ಅಂತಂದರೆ ನಾವು ಸ್ಟಾಪ್ ಲಾಸ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಾಗುತ್ತೆ. ಸೊ ಈಗ ಅದರ ಪ್ರಕಾರ ನಾವು ಒಂದು ಟ್ರೆಂಡನ್ನು ಐಡೆಂಟಿಫೈ ಮಾಡಿದಾಗ ನಮಗೆ ಒಂದು ಇಲ್ಲಿ ಬಿಯರಿಶ್ ಮೂಮೆಂಟು ಏನಿದೆ ಮಾರ್ಕೆಟಲ್ಲಿ ನೋಡಲಿಕ್ಕೆ ಸಿಗ್ತಾಯಿತ್ತು. ಈಗ ನಮಗೆ ಒಂದು ಅಪ್ ಟ್ರೆಂಡನ್ನು ನೋಡಬೇಕು ಅಂತಂದರೆ ಒಂದು RSI ಬಂದು ಅಬವ್ 50 ಟ್ರೇಡ್ ಆಗ್ತಾ ಇರಬೇಕು. MACD ಬಂದು ನಮಗೆ 0 ಲೈನಿಂದ ಮೇಲ್ಗಡೆ ಇದು ಕ್ರಾಸ್ ಓವರ್ ಆಗಿ ಬರಬೇಕು. ಹಾಗೆಯೇ 20 EMI ಮೇಲ್ಗಡೆ ಇಂಡಿಕೇಟರ್ಗಳು ಟ್ರೇಡ್ ಆಗಬೇಕು. ಹಾಗೆ ನಮ್ಮ ಈ ಸೂಪರ್ ಟ್ರೆಂಡ್ ಏನಿದೆ ಅದು ಗ್ರೀನ್ ಆಗಬೇಕು, ಸೂಪರ್ ಟ್ರೆಂಡ್ ಮೇಲ್ಗಡೆ ಟ್ರೇಡ್ ಆಗಬೇಕು. ಆವಾಗ ಅದು ಬುಲಿಶ್ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಈ ರೀತಿ ನಾವು ಟ್ರೆಂಡನ್ನು ಐಡೆಂಟಿಫೈ ಮಾಡಿದಾಗ ನಮಗೆ ಕಾಲ್ ಬೈ ಮಾಡಬೇಕಾ, ಪುಟ್ ಬೈ ಮಾಡಬೇಕಾ, ಅಥವಾ ಸ್ಟಾಕನ್ನು ಬೈ ಮಾಡಬೇಕಾ ಅಥವಾ ಸ್ಟಾಕನ್ನು ಸೆಲ್ ಮಾಡಬೇಕಾ ಅಂತ ಗೊತ್ತಾಗುತ್ತೆ. ಸೊ ಇದೊಂದು ನಾನು 5 ಮಿನಿಟ್ಸಲ್ಲಿ ಐಡೆಂಟಿಫೈ ಮಾಡಿ ತೋರಿಸ್ತೆ. ಸೊ ನೀವು ಇದೇ ರೀತಿ ಒಂದು ಟೈಮ್ ಫ್ರೇಮ್ಗಳನ್ನ ಕೂಡ ನೀವು ಚೇಂಜ್ ಮಾಡಿಕೊಂಡು ಸಹ ನೋಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಟ್ರೆಂಡ್ ಅನಾಲಿಸಿಸ್ ಆಗಲಿ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ.